ಆರ್ಸಿಬಿ ಗುಜರಾತ್ ನಡುವೆ ಫೈನಲ್ ಫೈಟ್ ಇವತ್ತು ನಡೀಲಿಕ್ಕಿದೆ. ಮೋದಿ ಸ್ಟೇಡಿಯಂನಲ್ಲಿ ಹೈ ವೋಲ್ಟೇಜ್ ಕದನ ಏರ್ಪಡುತ್ತೆ. ಮೋದಿ ಅಂಗಳದಲ್ಲಿ ರನ್ ಹೊಳೆ ಹರಿಯುತ್ತಾ ಎರಡನೇ ಬಾರಿಗೆ ಟ್ರೋಫಿಗೆ ಮುತ್ತಿಡುತ್ತಾರಾ ಪಟಿದಾರ್? ಈ ಸಲ ಕೂಡ ಕಪ್ ಗೆಲ್ಲುವಂತಹ ಹೊಸ್ತಿಲಲ್ಲಿ ಆರ್ಸಿಬಿ ಇದೆ. ತವರಿನಂಗಳದಲ್ಲಿ ಗೆಲುವಿನತ್ತ ಗುಜರಾತ್ ಟೈಟಾನ್ಸ್ ಚಿತ್ತ ಕೂಡ ನೆಟ್ಟಿದೆ. IPL 2026ರ ಪ್ರಶಸ್ತಿ ಏನಿದೆ, ಕಪ್ ಏನಿದೆ ಗೆಲ್ಲೋದಕ್ಕೆ ಆರ್ಸಿಬಿ ಒಂದ್ ಕಡೆ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಕಳೆದ ಬಾರಿಯ ಚಾಂಪಿಯನ್ ಆಗಿರುವಂತಹ ಆರ್ಸಿಬಿ ಸತತ ಎರಡನೇ ಬಾರಿಗೆ ಟ್ರೋಫಿಯನ್ನ ಗೆಲ್ಲುವಂತಹ ಗುರಿಯನ್ನ ಇಟ್ಕೊಂಡಿದೆ. ನೋಡಿ, ಅದರಂತೆ ಗುಜರಾತ್ ಟೈಟಾನ್ಸ್ ತಂಡಕ್ಕೂ ಕೂಡ ತವರು ಮೈದಾನದಲ್ಲಿ ಎರಡನೇ ಬಾರಿಗೆ IPL ಚಾಂಪಿಯನ್ ಪಟ್ಟವನ್ನ ಅಲಂಕಾರ ಮಾಡೋದಕ್ಕೆ ಅದು ಕೂಡ ಸತತ ಸಿದ್ಧತೆಯನ್ನ ಮಾಡಿಕೊಂಡಿದೆ. ನೋಡಿ, ಎರಡೂ ತಂಡಕ್ಕೂ ಎರಡನೇ ಕಪ್ ಗೆಲ್ಲುವಂತಹ ಈ ಒಂದು ಚಾನ್ಸ್ ಅನ್ನ ಯಾರು ಪಡೆದುಕೊಳ್ತಾರೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಒಂದ್ ಕಡೆ ಆರ್ಸಿಬಿ ಅಭಿಮಾನಿಗಳು ದೇವರ ಮೊರೆ ಕೂಡ ಹೋಗಿದ್ದಾರೆ. ಸೊ ಹಾಗಾಗಿ ಇವತ್ತಿನ ಪಂದ್ಯ ಸಾಕಷ್ಟು ಕುತೂಹಲಕ್ಕೆ ಕೂಡ ಕಾರಣವಾಗ್ತಾ ಇದೆ. ನೋಡಿ, ಇದೇ ಸ್ಟೇಡಿಯಂನಲ್ಲಿ ನಡೆದಿದ್ದಂತಹ ಲೀಗ್ ಹಂತದ ಪಂದ್ಯದಲ್ಲಿ ಗುಜರಾತ್ ಟೈಟಾನ್ಸ್ ತಂಡವು ಆರ್ಸಿಬಿ ವಿರುದ್ಧ 4 ವಿಕೆಟ್ಗಳ ಜಯವನ್ನ ಕೂಡ ಸಾಧಿಸಿತ್ತು. ಮೊದಲು ಬ್ಯಾಟಿಂಗ್ ಮಾಡಿದಂತಹ ಆರ್ಸಿಬಿ ವಿರಾಟ್ ಕೊಹ್ಲಿ ಮತ್ತೆ ದೇವದತ್ ಪಡಿಕ್ಕಲ್ ಅವರ ಹೋರಾಟದ ಹೊರತಾಗಿಯೂ 19.2 ಓವರ್ಗಳಲ್ಲಿ 155 ರನ್ಗಳಿಗೆ ಆಲ್ಔಟ್ ಕೂಡ ಆಗಿತ್ತು. GT ಪರ ರಶೀದ್ ಖಾನ್ 2 ವಿಕೆಟ್ ಪಡೆದು ಮಿಂಚಿದ್ರು. ಈ ಸಾಧಾರಣ ಗುರಿಯನ್ನ ಬೆನ್ನಟ್ಟಿದಂತಹ ಗುಜರಾತ್ ಟೈಟಾನ್ಸ್ ರಾಹುಲ್ ತೇವಾಟಿಯಾ ಮತ್ತೆ ರಶೀದ್ ಖಾನ್ ಅವರ ಬ್ಯಾಟಿಂಗ್ ನೆರವಿನಿಂದ 15.5 ಓವರ್ಗಳಲ್ಲೇ 6 ವಿಕೆಟ್ ಕಳೆದುಕೊಂಡು ಗೆಲುವನ್ನ ಸಾಧಿಸಿತು. ಸೊ ಹಾಗಾಗಿ ಇವತ್ತಿನ ಈ ಪಂದ್ಯ ಏನಾದರೂ ಗೆದ್ರೆ ಆರ್ಸಿಬಿ ಸತತ ಎರಡನೇ ಬಾರಿಗೆ IPL ಚಾಂಪಿಯನ್ ಆಗಿ ಇತಿಹಾಸವನ್ನ ಕೂಡ ಸೃಷ್ಟಿ ಮಾಡಲಿಕ್ಕಿದೆ. ನೋಡಿ, ಹಾಗಿದ್ರೆ ಆರ್ಸಿಬಿಯಿಂದ ಯಾವೆಲ್ಲ ಆಟಗಾರರು ಫಾರ್ಮಲ್ ಇದ್ದಾರೆ ಅಂತ ಹೇಳಿ ನಾವು ನೋಡ್ತಾ ಹೋಗೋದಾದ್ರೆ, ನಿಜಕ್ಕೂ ಮೊದಲಿಗೆ ನಮಗೆ ನೆನಪಾಗೋದು ಯಾರಪ್ಪ ಅಂತಂದ್ರೆ ವಿರಾಟ್ ಕೊಹ್ಲಿ ಅವರು ಫಾರ್ಮಲ್ ಇದ್ರೆ ಒಂದೊಳ್ಳೆ ಗೆಲುವನ್ನ ಸಾಧಿಸ್ತೀವಿ ಅನ್ನುವಂತಹ ನಂಬಿಕೆ ಕೂಡ ಇದೆ. ಈ ಸೀಸನ್ನಲ್ಲಿ ಈಗಾಗಲೇ 600ಕ್ಕೂ ಹೆಚ್ಚು ರನ್ ಬಾರಿಸಿ ಭೀಕರ ಫಾರ್ಮ್ನಲ್ಲಿದ್ದಾರೆ ವಿರಾಟ್ ಕೊಹ್ಲಿ ಅವರು. ತಂಡದ ಮುಖ್ಯ ಆಧಾರ ಸ್ತಂಭವೂ ಕೂಡ ಹೌದು. ವೆಂಕಟೇಶ್ ಅಯ್ಯರ್ ಅವರು ಗಾಯದ ಸಮಸ್ಯೆಯಿಂದಾಗಿ ಫಿಲ್ಸಾಲ್ಟ್ ಅಲಭ್ಯ ಆಗಿರೋದ್ರಿಂದ ಸದ್ಯಕ್ಕೆ ಕೊಹ್ಲಿ ಜೊತೆ ಇನ್ನಿಂಗ್ಸ್ ಅನ್ನ ಆರಂಭಿಸ್ತಾ ಇದ್ದಾರೆ. ಆರ್ಸಿಬಿ ಗೆಲುವಿಗೆ ಅಭಿಮಾನಿಗಳು ಪೂಜೆಯನ್ನ ಕೂಡ ಮಾಡಿಸ್ತಾ ಇದ್ದಾರೆ. ದಾವಣಗೆರೆಯ ಶಾರದಾಂಬಾ ದೇಗುಲದಲ್ಲಿ ಪೂಜೆ ನೆರವೇರಿಸಲಾಗ್ತಾ ಇದೆ. ಆರ್ಸಿಬಿ ಜರ್ಸಿ ದೇವರ ಮುಂದೆ ಇಟ್ಟು ಪೂಜೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಇನ್ಮುಂದೆ ಪ್ರತಿ ಸಲ ಕಪ್ ನಮ್ದೇ ಅಂತ ಹೇಳಿ ಫ್ಯಾನ್ಸ್ ಘೋಷಣೆಯನ್ನ ಮಾಡ್ತಾ ಇದ್ದಾರೆ. ಪಂದ್ಯ ವೀಕ್ಷಣೆಗೆ ಸರ್ಕಲ್ಗಳಲ್ಲಿ ಬಿಗ್ ಸ್ಕ್ರೀನ್ ಅನ್ನ ಇಡೋದಕ್ಕೆ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಫೈನಲ್ ಪಂದ್ಯವನ್ನ ವೀಕ್ಷಣೆ ಮಾಡೋದಕ್ಕೆ ಕಾತುರದಿಂದ ಕಾಯ್ತಾ ಇದ್ದಾರೆ ಫ್ಯಾನ್ಸ್. ಇವತ್ತು 7 ಗಂಟೆಗೆ ಟಾಸ್ಕ್ ಇರುತ್ತೆ, 7:30ಕ್ಕೆ ಆಟ ಆರಂಭ ಆಗತ್ತೆ. ಸೊ ಹಾಗಾಗಿ ಈ ಬಾರಿ ಗೆಲುವು ಅಂತ ಅಲ್ಲ, ಪ್ರತಿ ಬಾರಿಯೂ ಕೂಡ ಆರ್ಸಿಬಿ ಗೆಲ್ಲಬೇಕು ಅಂತ ಹೇಳಿ ದಾವಣಗೆರೆಯಲ್ಲಿ ಅಭಿಮಾನಿಗಳು ದೇವಸ್ಥಾನದಲ್ಲಿ ಆರ್ಸಿಬಿಯ ಈ ಒಂದು ಗೆಲ್ಲಬೇಕು ಅಂತ ಹೇಳಿ ವಿಶೇಷವಾಗಿ ಪೂಜೆಯನ್ನ ಮಾಡಿಸ್ತಾ ಇದ್ದಾರೆ. ಟೀ ಶರ್ಟ್ ಅನ್ನ ದೇವರ ಮುಂದೆ ಇಟ್ಟು ವಿಶೇಷವಾಗಿ ಪೂಜೆಯನ್ನ ಮಾಡಿಸ್ತಾ ಇದ್ದಾರೆ. ನೋಡಿ, ಇದುವರೆಗೆ ಈ ಸಲ ಕಪ್ ನಮ್ದೇ ಅಂತ ಹೇಳ್ತಾ ಇದ್ದಂತಹ ಅಭಿಮಾನಿಗಳು ಕಳೆದ ಬಾರಿ ಕಪ್ ಗೆದ್ದ ನಂತರ ಈಗ ಜಗತ್ತಿನಾದ್ಯಂತ ಇನ್ಮುಂದೆ ಪ್ರತಿ ಸಲ ಕಪ್ ನಮ್ದೇ ಅಂತ ಹೇಳಿ ಘೋಷವಾಕ್ಯಗಳನ್ನ ಮೊಳಗಿಸ್ತಾ ಇದ್ದಾರೆ. ಸೊ ಪಂದ್ಯದ ರೋಚಕತೆಯನ್ನ ಒಟ್ಟಾಗಿ ಸಂಭ್ರಮ ಮಾಡಬೇಕು ಅಂತ ಹೇಳಿ ಪ್ರಮುಖ ವೃತ್ತಗಳಲ್ಲಿ ಈಗಾಗಲೇ ಬೃಹತ್ ಆದಂತಹ ಪರದೆಗಳನ್ನ ಅಳವಡಿಕೆ ಮಾಡಬೇಕು ಅಂತ ಹೇಳಿ ತಯಾರಿಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಬಟ್ ಆದರೆ ಅಧಿಕಾರಿಗಳಿಂದ, ಅಂದರೆ ಸಂಬಂಧಪಟ್ಟಂತಹ ಇಲಾಖೆಯ ಅಧಿಕಾರಿಗಳಿಂದ ಪರ್ಮಿಷನ್ ಅನ್ನು ತೆಗೆದುಕೊಳ್ಬೇಕು. ಯಾಕಂದರೆ ಬೆಂಗಳೂರಿನಲ್ಲಿ ಒಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ. ಒಟ್ಟಾಗಿ ಸಾಕಷ್ಟು ಜನ ಸೇರುವ ಹಾಗಿಲ್ಲ, ಮತ್ತು ಸಂಭ್ರಮಾಚರಣೆಯನ್ನು ಮಾಡುವ ಹಾಗಿಲ್ಲ, ಪಟಾಕಿಯನ್ನು ಸಿಡಿಸುವಂತಿಲ್ಲ ಅಂತ ಕೂಡ ಹೇಳಿದ್ದಾರೆ. ಬಟ್ ಆದರೆ ದಾವಣಗೆರೆಯಲ್ಲೂ ಕೂಡ ಇದೇ ರೀತಿಯಾದಂತಹ ರೂಲ್ಸ್ ಅಪ್ಲೈ ಆಗುತ್ತಾ ಕಾದ್ ನೋಡಬೇಕು. One 641.
ಚಿಕ್ಕಮಗಳೂರಿನಲ್ಲೂ ಕೂಡ RCB ಗೆಲುವಿಗೆ ಫ್ಯಾನ್ಸ್ ಶುಭ ಹಾರೈಕೆಗಳನ್ನ ಮಾಡ್ತಾ ಇದ್ದಾರೆ. RCBಗೆ ಆಲ್ ದಿ ಬೆಸ್ಟ್ ಅಂತ ಹೇಳಿದ್ದಾರೆ ಅಭಿಮಾನಿಗಳು. ಮತ್ತೊಮ್ಮೆ RCB ತಂಡ ಗೆದ್ದು ಬರಲಿ ಅಂತ ಹೇಳಿ ಹಾರೈಸ್ತಾ ಇದ್ದಾರೆ. ಈ ಬಾರಿಯೂ RCB ಗೆದ್ದೇ ಗೆಲ್ಲುತ್ತೆ ಅಂತ ಹೇಳಿ ಫ್ಯಾನ್ಸ್ ವಿಶ್ವಾಸದಲ್ಲಿದ್ದಾರೆ. ಸೊ ಅವರ ವಿಶ್ವಾಸ ಮುಂದುವರೆದುಕೊಳ್ತಾ ಹೋಗುತ್ತಾ ಈ ಬಾರಿ ಅಂತ ಹೇಳಿ ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ. ನೋಡಿ, ಮತ್ತೊಮ್ಮೆ RCB ತಂಡ ಗೆದ್ದು ಬರಲಿ ಅಂತ ಹೇಳಿ ಆಲ್ ದ ಬೆಸ್ಟ್ ಅಂತ ಹೇಳಿ ಫ್ಯಾನ್ಸ್ಗಳು ಹೇಳ್ತಾ ಇದ್ದಾರೆ. ಇವತ್ತು ಪಂದ್ಯ ಇರುವಂತಹ ಹಿನ್ನೆಲೆಯಲ್ಲಿ ಚಿಕ್ಕಮಗಳೂರಿನಲ್ಲೂ ಕೂಡ RCB ಗೆಲುವಿಗಾಗಿ ಅಭಿಮಾನಿಗಳು ಆಲ್ ದ ಬೆಸ್ಟ್ ಹೇಳ್ತಾ ಇದ್ದಾರೆ. ಮೂಲೆಗಳಿಂದಲೂ ಕೂಡ, ರಾಜ್ಯದ ಮೂಲೆಗಳಿಂದಲೂ ಕೂಡ RCB ಅಭಿಮಾನಿಗಳು ಶುಭ ಹಾರೈಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮತ್ತೊಮ್ಮೆ RCB ತಂಡ ಗೆದ್ದು ಬರಲಿ. ಕಳೆದ ಬಾರಿ ಯಾವ ರೀತಿಯಾಗಿ ಫಾರ್ಮ್ನಲ್ಲಿದ್ರು, ಯಾವ ರೀತಿಯಾಗಿ ಗೆದ್ದು RCB ತಂಡ ಮೇಲುಗೈ ಸಾಧಿಸಿತು, ಈ ಬಾರಿಯೂ ಕೂಡ RCB ಗೆಲುವಿಗಾಗಿ ಪ್ರಾರ್ಥನೆಯನ್ನ ಕೂಡ ಮಾಡಲಾಗ್ತಾ ಇದೆ. ವಿಶೇಷವಾಗಿ ಪೂಜೆಯನ್ನ ಕೂಡ ಮಾಡಲಾಗ್ತಾ ಇದೆ. ಶುಭ ಹಾರೈಕೆಗಳ ಮಹಾಪೂರ್ವೇ ಹರಿದು ಬರ್ತಾ ಇದೆ RCB ತಂಡಕ್ಕೆ. ಹಿಮಾಚಲ ಪ್ರದೇಶದಿಂದ RCB ತಂಡಕ್ಕೆ ಬೆಸ್ಟ್ ವಿಶ್ ಮಾಡಲಾಗ್ತಾ ಇದೆ. ಕನ್ನಡ ಬಾವುಟ ಹಿಡಿದು ಫ್ಯಾನ್ಸ್ಗಳಿಂದ ಶುಭ ಹಾರೈಸಲಾಗ್ತಾ ಇದೆ. ಪ್ರವಾಸಕ್ಕೆ ಹೋಗಿರುವಂತಹ ಸ್ನೇಹಿತರ ಬಳಗದಿಂದ ಶುಭ ಹಾರೈಕೆಗಳನ್ನು ಮಾಡಲಾಗ್ತಾ ಇದೆ. ಹಿಮಾಚಲ ಪ್ರದೇಶದಿಂದ RCB ತಂಡಕ್ಕೆ ಬೆಸ್ಟ್ ವಿಶಸ್ ಅನ್ನ ಕೂಡ ತಿಳಿಸಲಾಗ್ತಾ ಇದೆ. ನಾನು ಈಗಾಗಲೇ ಹೇಳ್ತಾ ಇದ್ದೆ, ಹಿಮಾಚಲ ಪ್ರದೇಶದಿಂದ ವಿಶ್ ಮಾಡುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ. ಬೆಟ್ಟಗಳ ನಡುವೆ ಕನ್ನಡದ ಕೆಂಪು ಹಳದಿ ಮತ್ತೆ ಹಿಮಾಚಲ ಪ್ರದೇಶಕ್ಕೆ ಪ್ರವಾಸ ಕೈಗೊಂಡಿರುವಂತಹ ಕನ್ನಡಿಗರ ಸ್ನೇಹಿತರ ಬಳಗವೊಂದು ಅಲ್ಲಿಂದಲೇ ವಿಶ್ ಮಾಡ್ತಾ ಇದೆ. ಈ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ವಿಶೇಷವಾಗಿ ಶುಭವನ್ನ ಹಾರೈಸಿದ್ದಾರೆ. ಕೈಯಲ್ಲಿ ಕನ್ನಡದ ಬಾವುಟವನ್ನ ಹಿಡಿದುಕೊಂಡು RCB ತಂಡಕ್ಕೆ ವಿಶ್ ಮಾಡ್ತಾ ಇದ್ದಾರೆ. ಬೆಸ್ಟ್ ಆಫ್ ಲಕ್ ಹೇಳುವ ಮುಖಾಂತರ ತಮ್ಮ ಅಭಿಮಾನವನ್ನ ಬೆರೆತಿದ್ದಾರೆ. ನೋಡಿ, ಮೈದಾನ ಒಂದ್ ಕಡೆ ಅಹಮದಾಬಾದ್ನಲ್ಲಿ ಇದ್ರೆ, ಪ್ರಾರ್ಥನೆ ದಾವಣಗೆರೆಯ ಶಾರದಾಂಬೆ ಸನ್ನಿಧಿಯಲ್ಲಿ ನಡೀತಾ ಇದೆ. ಬೆಸ್ಟ್ ವಿಶೇಷ ಹಿಮಾಚಲ ಪ್ರದೇಶದಿಂದ ಕೂಡ ಬರ್ತಾ ಇದೆ. RCB ಬ್ರ್ಯಾಂಡ್ ಮತ್ತೆ ಫ್ಯಾನ್ಸ್ ಪವರ್ ದೇಶದ ಗಡಿ ದಾಟಿದೆ ಅನ್ನೋದಕ್ಕೆ ಕೆಲವೊಂದು ದೃಶ್ಯಗಳೇ ಸಾಕ್ಷಿ ಆಗ್ತಾ ಇದೆ. ನಮಸ್ತೆ ಕರ್ನಾಟಕ, ನಾವಿವಾಗಿರೋದು ಹಿಮಾಚಲ ಪ್ರದೇಶದಲ್ಲಿ. ನಾವೇನ್ ಹೇಳ್ತಿದ್ವಿ ಅಂದ್ರೆ RCB ಈ ಸಲನು ಕಪ್ ಗೆಲ್ಲೇಬೇಕು, ಗೆದ್ದೇ ಗೆಲ್ಲುತ್ತೆ. ಅದಕ್ಕೋಸ್ಕರ ನಾವು ಇಲ್ಲಿಂದ ಸಪೋರ್ಟ್ ಮಾಡ್ತಾ ಇದೀವಿ. ಮೋದಿ ಸ್ಟೇಡಿಯಂನಲ್ಲಿ RCB GT ಫೈನಲ್ ಸೆಣಸಾಟ ನಡೆಸಲಿಕ್ಕಿದೆ. ಬೆಂಗಳೂರಿನಲ್ಲಿ ಸಂಭ್ರಮಾಚರಣೆಗೆ ಪೊಲೀಸ್ನವರು ಬ್ರೇಕ್ ಹಾಕಿದ್ದಾರೆ. ಈ ಬಾರಿ ಸೆಲೆಬ್ರೇಷನ್ಗೆ ಕಟ್ಟುನಿಟ್ಟಿನ ರೂಲ್ಸ್ ಅನ್ನ ಜಾರಿ ಮಾಡಲಾಗಿದೆ. ಕಠಿಣ ಕಾನೂನು ಕ್ರಮದ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್. ರಾತ್ರಿ 12 ಗಂಟೆ ನಂತರ ರಸ್ತೆಗಳಲ್ಲಿ ಸೆಲೆಬ್ರೇಷನ್ ಮಾಡೋ ಹಾಗಿಲ್ಲ. ಕಳೆದ ಬಾರಿ RCB ಸೆಲೆಬ್ರೇಷನ್ ಕಾಲ್ತುಳಿತದಲ್ಲಿ 12 ಜನ ಮೃತಪಟ್ಟಿದ್ರು. ಹೀಗಾಗಿ ಈ ಬಾರಿ ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಳ್ತಾ ಇದ್ದಾರೆ ಕಮಿಷನರ್. ಯಾವುದೇ ರೀತಿಯಾದಂತಹ ಸೆಲೆಬ್ರೇಷನ್ ಮಾಡುವ ಹಾಗಿಲ್ಲ. 12 ಗಂಟೆ ನಂತರ ಪಟಾಕಿ ಸಿಡಿಸೋದು, ಗುಂಪು ಕಟ್ಟಿಕೊಂಡು ಸೆಲೆಬ್ರೇಷನ್ ಮಾಡೋದು, ಸ್ಕ್ರೀನ್ ಅಳವಡಿಕೆ ಮಾಡಿಕೊಂಡು ಸೆಲೆಬ್ರೇಷನ್ ಮಾಡೋದು, ಮಧ್ಯ ರಸ್ತೆಯಲ್ಲಿ ನಿಂತ್ಕೊಂಡು ರಸ್ತೆ ತಡೆ ಹಿಡಿದು ಅಲ್ಲಿ ಕೇಕ್ ಕಟ್ ಮಾಡುವಂತಹ ಕೆಲಸವನ್ನ ಮಾಡಬಾರ್ದು ಅಂತ ಹೇಳಿ ಕಮಿಷನರ್ ಸೂಚನೆಗಳನ್ನು ಮತ್ತೆ ನಿಯಮಗಳನ್ನು ಜಾರಿ ಮಾಡಿದ್ದಾರೆ. ರಾತ್ರಿ 12 ಗಂಟೆ ನಂತರ ನೋ ಸೆಲೆಬ್ರೇಷನ್ ಮತ್ತೆ ಕಠಿಣ ಕಾನೂನು ಕ್ರಮದ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಇನ್ ಕೇಸ್ ಏನಾದರೂ ನಿಯಮವನ್ನು ಉಲ್ಲಂಘನೆ ಮಾಡಿದರೆ ಈ ರಸ್ತೆಗಿಳಿಯೋದು, ಹುಚ್ಚಾಟ ಮಾಡೋದು ಅಥವಾ ಕುಡಿದು ರಂಪಾಟ ಮಾಡೋದು, ಇದೆಲ್ಲದಕ್ಕೂ ಕೂಡ ಈಗ ಕಠಿಣ ಕಾನೂನು ಕ್ರಮದ ಎಚ್ಚರಿಕೆಯನ್ನು ಕೂಡ ರವಾನೆ ಮಾಡಲಾಗಿದೆ. ಮತ್ತು ಈ MG ರೋಡ್, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್ ಮತ್ತು ಇಂದಿರಾನಗರ ಈ ಎಲ್ಲ ಭಾಗದಲ್ಲಿ ಸೂಕ್ಷ್ಮ ಪ್ರದೇಶಗಳಲ್ಲಿ ಹೆಚ್ಚುವರಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಈಗಾಗಲೇ ತೆಗೆದುಕೊಳ್ಳಲಾಗಿದೆ. ಸೊ ಕಳೆದ ಬಾರಿ RCB ಚಾಂಪಿಯನ್ ಆದಾಗ ನೋಡಿ, ಬೆಂಗಳೂರಿನಲ್ಲಿ ನಡೆದಂತಹ ಸಂಭ್ರಮಾಚರಣೆ ಸಂದರ್ಭದಲ್ಲಿ 12 ಜನ ತಮ್ಮದಲ್ಲದ ತಪ್ಪಿಗೆ ಸಾವನ್ನಪ್ಪಿದ್ರು ಕಾಲ್ತುಳಿತದಿಂದಾಗಿ. ಸೊ ಹಾಗಾಗಿ ಈ ಬಾರಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೀಬಾರದು ಅಂತ ಹೇಳಿ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಳಲಾಗ್ತಾ ಇದೆ. ಮತ್ತು ಅಲ್ಲಿ ಸೆಲೆಬ್ರೇಷನ್ ಮಾಡಿದ್ದಂತಹ ಹಿನ್ನೆಲೆಯಲ್ಲಿ ಅಂದರೆ ಬಹಳಷ್ಟು ಮಂದಿ ಸೇರ್ಪಡೆಯಾಗಿದ್ರು, ಹಾಗಾಗಿ ಆ ಕಾಲ್ ತುಳಿತ ಆಯಿತು. ಬಟ್ ಆದರೆ ಇಲ್ಲಿ ಬಹಳಷ್ಟು ಮಂದಿ ನಡೀದೇ ಇದ್ರೂ ಕೂಡ ಸಣ್ಣ ಪುಟ್ಟ ವಿಚಾರಕ್ಕೂ ಗಲಾಟೆಗಳಾಗೋದು, ಬೆಟ್ಟಿಂಗನ್ನು ಕಟ್ಕೊಂಡು ಅವರ ಆಟಗಳಾಡೋದು, ಅಲ್ಲೇನಾದರೂ ಹೆಚ್ಚು ಕಡಿಮೆ ಆಯಿತು ಅಂತಂದ್ರೆ ಹೇಳಿ ಒಡೆಯೋದು, ಬಡಿಯೋದು,
ಚಾಕು ಇರಿತ ಹಾಕೋದು ಇದೆಲ್ಲವೂ ಕೂಡ ಆಗತ್ತೆ. ಸೊ ಹಾಗಾಗಿ ಕಠಿಣ ಕಾನೂನು ಕ್ರಮದ ಎಚ್ಚರಿಕೆಯನ್ನ ರವಾನೆ ಮಾಡಿದ್ದಾರೆ ಕಮಿಷನರ್.